ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿಕೆಯನ್ನು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ನೀಡಿದ್ದು, ನೆಹರು ಅವರ ಕಾಲದಲ್ಲಿ ಮುಸ್ಲಿಮರಿಗೆ ಅನುಕೂಲವಾಗುವಂತೆ ಕಾನೂನು ತರಲಾಯಿತು. ಅದು ಇಂದು ಬಹುದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಂತಾಗಿದೆ. ಹಿಂದೂಗಳ ಅಥವಾ ಯಾವುದೇ ಆಸ್ತಿಗಳನ್ನು ಕಬಳಿಸುವ ಪ್ರವೃತ್ತಿ ವಕ್ಫ್ ಬೋರ್ಡ್ನಿಂದ ಆಗಿದೆ. ಹೀಗಾಗಿ ವಕ್ಫ್ ಬೋರ್ಡ್ ಪ್ರಶ್ನಾತೀತ ಎಂಬಂತೆ ವರ್ತಿಸುತ್ತದೆ. ನೆಹರು ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕಾಂಗ್ರೆಸ್ ಮುಸ್ಲಿಮರ ಬೆಂಬಲವಾಗಿ ನಿಂತಿದೆ ವಿನಃ ಅವರಿಂದಾಗುತ್ತಿರುವ ಅನಾಹುತದ ಕಡೆಗೆ ಕಾಂಗ್ರೆಸ್ ಲಕ್ಷ್ಯ ಕೊಟ್ಟಿಲ್ಲ ಎಂದು ಕಿಡಿಕಾರಿದ ಮುತಾಲಿಕ್, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದಂತೆ ಕೆಲ ಬದಲಾವಣೆ ತಿದ್ದುಪಡಿಗಳನ್ನು ಮಾಡ್ತಿದೆ. ತಿದ್ದುಪಡಿ ಮಾಡಲು ವಿರೋಧ ಪಕ್ಷದ ಇಂಡಿಯಾ ಒಕ್ಕೂಟ ಪ್ರತಿಭಟನೆಯನ್ನು ವಿರೋಧಿಸಿ ಕುತಂತ್ರ ಮಾಡ್ತಿದೆ. ಇದು ಕಾಂಗ್ರೆಸ್ ಹಾಗೂ ಮಿತ್ರಕೂಟದ ಮೂರ್ಖತನ ಎಂದು ಲೇವಡಿ ಮಾಡಿದ ಮುತಾಲಿಕ್, ರೈಲ್ವೆ, ಆರ್ಮಿ ಬಿಟ್ಟರೆ ವಕ್ಫ್ ಬೋರ್ಡ್ ಅತಿ ಹೆಚ್ಚು ಆಸ್ತಿ ಹೊಂದಿದೆ. ಮುಂದಾಗುವ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ತಿದ್ದುಪಡಿ ಬಹಳ ಅವಶ್ಯವಾಗಿದೆ. ಮುಸ್ಲಿಮರ ವೋಟ್ ಬ್ಯಾಂಕ್ ಸಲುವಾಗಿ ಮಾತ್ರ ಕಾಂಗ್ರೆಸ್ ತಿದ್ದುಪಡಿ ವಿರೋಧ ಮಾಡ್ತಿದೆ. ದೇಶದ ಸುರಕ್ಷತೆಯ ಬಗ್ಗೆ ಕಿಂಚಿತ್ತೂ ಯೋಚನೆಯೂ ಇಲ್ಲದಿರುವುದರಿಂದಲೇ ಇದನ್ನು ವಿರೋಧ ಮಾಡ್ತಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್, ಇತ್ತೀಚೆಗೆ ವಕ್ಫ್ ಬೋರ್ಡ್ ಇದರ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರ ವಿರೋಧ ಪ್ರಾರಂಭ ಆಗಿದೆ. ವಕ್ಫ್ ಬೋರ್ಡ್ ಮುಸ್ಲಿಮರ ಅಪೀಸ್ಮೆಂಟ್ ದೃಷ್ಟಿಯಿಂದನೇ ನೆಹರು ಅವರು ಪ್ರಾರಂಭ ಮಾಡಿದ್ದು. PV ನರಸಿಂಹರಾವ್ ಪೀರಿಯಡ್ನಲ್ಲಿ ಅತ್ಯಂತ ಅವರಿಗೆ ಅನುಕೂಲ ಆಗೋ ಹಾಗೆ ಕಾನೂನುಗಳನ್ನು ರಚನೆ ಮಾಡಿಬಿಟ್ರು. ಇವತ್ತು ಬಹಳ ದೊಡ್ಡ ಅನಾಹುತದ ಹಾದಿಗೆ ಬಂದು ನಿಂತಿದೆ. ಅದು ಇಡೀ ದೇಶದಲ್ಲಿ ಯಾವುದೇ ಆಸ್ತಿಯನ್ನು, ಹಿಂದೂಗಳ ಆಸ್ತಿ, ಸರ್ಕಾರದ ಆಸ್ತಿ, ದೇವಸ್ಥಾನದ ಜಾಗ, ಹೀಗ ಅನೇಕ ಆಸ್ತಿಗಳನ್ನು ಕಬಳಿಸುವಂಥ ಇವತ್ತು ಪ್ರವೃತ್ತಿ ಈ ವಕ್ಫ್ ಬೋರ್ಡಿಂದಾಗಿದೆ. ಸೊ ಯಾರೂ ಪ್ರಶ್ನೆ ಮಾಡಲಾರದಂಥ, ಪ್ರಶ್ನಾತೀತವಾದಂಥ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನೆಹರುನಿಂದ ಹಿಡಿದು PV ನರಸಿಂಹರಾವ್ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ಸು ಅವರ ಬೆಂಬಲವಾಗೇ ನಿಂತಿದೆ ವಿನಃ ಕಾನೂನಿನಿಂದ ಆಗ್ತಾ ಇರುವಂಥ, ವಕ್ಫ್ ಬೋರ್ಡ್ನಿಂದ ಆಗ್ತಾ ಇರುವಂಥ ಅನಾಹುತದ ಕಡೆಗೆ ಲಕ್ಷ್ಯ ಕೊಟ್ಟೇ ಇಲ್ಲ. ಸೊ ಈಗ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬದಲಾವಣೆಗಳನ್ನು, ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ವಿರೋಧ ಪಕ್ಷದವರು ಒಟ್ಟಾಗಿ ಇಂಡಿ ಅನ್ನುವಂಥ ಏನು ಒಕ್ಕೂಟ ಇದೆ, ಸೊ ಒಟ್ಟಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಬಹಳ ದೊಡ್ಡ ಮೂರ್ಖತನ ಅಂತ ಹೇಳ್ತೀನಿ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿ ಬಹಳ ಅವಶ್ಯಕತೆ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತು ಮಿಲಿಟರಿ ಡಿಪಾರ್ಟ್ಮೆಂಟ್ ಬಿಟ್ಟರೆ ಇವತ್ತು ಹೆಚ್ಚು ಆಸ್ತಿ ಇರುವಂಥದ್ದು ವಕ್ಫ್ ಬೋರ್ಡಿಂದು. ಸೊ ಇದು ಮುಂದೆ ಬರುವಂಥ ಅನಾಹುತಕ್ಕೆ ತಿದ್ದುಪಡಿ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ. ಸೊ ಹಾಗಾಗಿ ನರೇಂದ್ರ ಮೋದಿಯವರ ತಗೊಂಡಂಥ ನಿರ್ಣಯ ಸರಿಯಾಗಿದೆ, ಸ್ವಾಗತಾರ್ಹವಾಗಿದೆ. ನಾವು ಇದನ್ನು ಬೆಂಬಲಿಸ್ತೇವೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಈ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಆ ಬೆಳವಣಿಗೆ ಮಾಡ್ತಾ ಇರುವಂಥ ಈ ಏನು ತಿದ್ದುಪಡಿ ಇದೆ, ಇದು ಬಹಳ ಅವಶ್ಯಕತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿರೋಧ ಮಾಡುವಂಥವರು ಎಲ್ಲರೂ ಕೂಡ ಮುಸ್ಲಿಂ ಅಪೀಸ್ಮೆಂಟ್, ಮುಸ್ಲಿಂ ವೋಟ್ ಬ್ಯಾಂಕಿನ ಮೇಲೇ ಅವರು ಗುರಿ ಇಟ್ಟಿದ್ದಾರೆ ವಿನಃ ಯಾವುದೇ ದೇಶದ ಬಗ್ಗೆ ಹಿತಕಾರಿ, ದೇಶದ ಸುರಕ್ಷತೆಯ ಸಂಬಂಧಪಟ್ಟಾಗೆ ಅವರ ಯೋಚನೆ ಇಲ್ಲದ ಪರಿಣಾಮದಿಂದಲೇ ವಿರೋಧ ಮಾಡ್ತಾ ಇದ್ದಾರೆ ವಿನಃ ತಾತ್ವಿಕ ಕಾನೂನಿನ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅದಕ್ಕೆ ಅರ್ಥವಿಲ್ಲದ್ದು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.